ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಕೇಸರಿಬಾತ್ ಉಪ್ಪಿಟ್ಟು ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆದರೆ ಯಾವ್ದು ಕೇಸರಿಬಾತು, ಅದು ಯಾವ ಫ್ಲೇವರ್ದು ಅಂತ ನಿಮಗೆ ಗೊತ್ತಾ? ನೋಡಿ, ಗೆಸ್ ಮಾಡೋಕ್ಕಾದರೆ ಮಾಡಿ. ಉಪ್ಪಿಟ್ಟಿನೂ ಅಷ್ಟೇ, ಸ್ವಲ್ಪ ನಾನು ಡಿಫ್ರೆಂಟಾಗಿ ಸ್ವಲ್ಪ ತರಕಾರಿ, ಸ್ವಲ್ಪ ಸೋಯಾಬೀನ್ ಎಲ್ಲ ಹಾಕಿ ಸ್ವಲ್ಪ ಪಲಾವ್ ಟೆಸ್ಟರಲ್ಲಿ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗ್ಬೋದು. ನಾನು ಇದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಹಲಸಿನ ಹಣ್ಣಿನ ಕೇಸರಿಬಾತು. ನಮ್ಮ ತೋಟದಲ್ಲೇ ಹಲಸಿನ ಹಣ್ಣಾಗಿತ್ತು, ತೊಗೊಂಬಂದಿದ್ರು. ಅದನ್ನು ಮಾಡ್ತಾ ಇರೋದು ನಾನು. ಇದು ಮಾಡಲಿಕ್ಕೂ ಈಸಿ, ಏನು ಬೇರೆ ಥರ ಏನೋ ಡಿಫ್ರೆಂಟಾಗಿ ಏನು ಮಾಡೋ ಅಂಥದ್ದೇನಿಲ್ಲ. ಎಲ್ಲ ಕೇಸರಿಬಾತ್ ಮಾಡ್ದಂಗೆ ಮಾಡಬೇಕು ಇದನ್ನು. ಆದರೆ ಇದನ್ನು ಸ್ವಲ್ಪ ರುಬ್ಕೊಂಡು ತುಪ್ಪದಲ್ಲಿ ಹುರಿದು ಮಾಡೋ ಅಂಥದ್ದಷ್ಟೇ. ಅದನ್ನು ಹೇಗೆ ಅಂತ ನಾನೀಗ ತೋರಿಸ್ಕೊಡ್ತೀನಿ ನೋಡಿ. ಕಲರ್ಫುಲ್ಲಾಗೂ ಇರುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗೂ ಇರುತ್ತೆ. ಇದನ್ನು ಮಾಡಿರ್ಬೋದು. ನಾನು ಇದನ್ನು ಮಾಡಿದ್ದವ್ರಿಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ನಮ್ಮನೇಲಿ ಕೇಸರಿಬಾತು ಈ ಥರ ರೆಡಿಯಾಗಿತ್ತು ನೋಡಿ. ಈ ಥರ ಎಣ್ಣೆ ಎಲ್ಲ ತುಪ್ಪ ಎಲ್ಲ ಈ ಥರ ಬಿಡ್ಕೋಬೇಕು. ಆವಾಗ ಫೈನಲಿ ಕೇಸರಿಬಾತ್ ರೆಡಿಯಾಗಿದೆ ಅಂತ ನೋಡಿ. ಈ ಥರ ಬಿಡ್ಕೋಬೇಕು ತುಪ್ಪ, ರವೆ ಎಲ್ಲ ಹಾಕಿ ಮಾಡಾದಮೇಲೆ ಈ ಥರ ಬಿಟ್ಕೊಂಡಾಗ್ಲೇ ಕೇಸರಿಬಾತ್ ಪರ್ಫೆಕ್ಟ್ ಆಗಿದೆ ಅಂತ ನೋಡಿ. ಹಲಸಿನ ನೋಡಿ ನಾನು ಕಟ್ ಮಾಡಿ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದು ತೊಗೊಂಬಂದಿದ್ರು. ನಮ್ಮದು ತುಂಬ ಸ್ವೀಟೂ ಹಂಗೆ ಇರುತ್ತೆ, ಕಲರ್ಫುಲ್ಲಾಗೂ ಇರುತ್ತೆ ನಮ್ಮದು ಹಲಸಿನ ಹಣ್ಣು ತೋಟದ್ದು. ಅದು ನಮ್ಮದ್ರಲ್ಲಿ 4 ವೆರೈಟಿ ಇದೆ. ಒಂದು ನಯಸ್ಸಿಂದು ತುಂಬ ಚೆನ್ನಾಗಿರುತ್ತೆ, ಅದೂ ಇನ್ನೊಂದು ಆರೆಂಜ್ ಕಲರ್ ಇದೆ. ಇದು ಆರೆಂಜ್ ಅಲ್ಲ, ಇದು ಎಲ್ಲೋತು. ಇದು ತುಂಬ ಚೆನ್ನಾಗಿದೆ ಕಲರು ಎಲ್ಲ ಅಂತ ನಾನು ಸ್ವಲ್ಪ ತಿಂದುಬಿಟ್ವಿ. ಇನ್ನೂ ಸ್ವಲ್ಪ ಮಿಕ್ಕಿತ್ತು, ಅದರಲ್ಲಿ ನಾನು ಮಾಡಿದ್ದೆ ನೋಡಿ. ಈ ಥರ ಎಲ್ಲ ಬಿಡಿಸಿ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ. ಸಂಜೆ ಬಂದು ಎಲ್ಲ ತಿನ್ನೋ ಅಷ್ಟೆಲ್ಲ ತಿಂದ್ವಿ. ಸ್ವಲ್ಪ ಕೊಡೋರಿಗೆಲ್ಲ ಕೊಟ್ಟು ಉಳಿದಿತ್ತು ಇನ್ನೂ ಸ್ವಲ್ಪ. ಅದರಲ್ಲಿ ನಾನು ಒಂದು ಬೌಲಷ್ಟು ಇಟ್ಕೊಂಡು ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟಿಗೂ ಅಷ್ಟೇ ದಪ್ಪ ರವೆದು ಮಾಡ್ತಾಯಿದ್ದೀನಿ, ಬನ್ಸಿ ರವೆದು. ಕ್ಯಾರೆಟು, ಬೀನ್ಸು, ಟೊಮೊಟೊ, ಕೊತ್ತಂಬರಿ, ಈರುಳ್ಳಿ ಜೊತೆಗೆ ನಾನು ಒಣಮೆಣ್ಸಿಕಾಯಿನ ಆ್ಯಡ್ ಮಾಡಿ ಇದು ಉಪ್ಪಿಟ್ಟು ಮಾಡ್ತಾಯಿರೋದು. ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಾಯಿಲ್ಲ. ಆದಷ್ಟು ಫ್ರೆಂಡ್ಸ್ ಹಸಿಮೆಣ್ಸಿಕಾಯಿನ ಯೂಸ್ ಮಾಡಬೇಡಿ, ಯಾಕೆಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆಲ್ಲ ಆಗಿ ಬರೋಲ್ಲ. ಹಂಗಾಗಿ ನೋಡಿ, ಈ ಥರ ಹಲಸಿನ ಹಣ್ಣು ಬೀಜ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ರುಬ್ಬಿ ಮಾಡೋಣ. ಫಸ್ಟ್ ನಾನು ಉಪ್ಪಿಟ್ಟನ್ನು ರೆಡಿ ಮಾಡಿಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಕೇಸರಿಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ಸೋಯಾಬೀನು ತೊಗೊಂಡಿದ್ದೀನಿ ಉಪ್ಪಿಟ್ಟಿಗೆ ಹಾಕಿ ಮಾಡೋಣ ಅಂತ. ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಈಗ ಕಡಾಯಿ ಇಟ್ಬಿಟ್ಟು ನಾನು ಬನ್ಸಿ ರವೆನ ಹುರಿಯೋದಕ್ಕೆ ಶುರು ಮಾಡ್ತೀನಿ. ನಾನೊಂದು 300 ಗ್ರಾಮಷ್ಟು ಮಾಡ್ತಾಯಿದ್ದೀನಿ. 4 ಜನಕ್ಕೆ ಸಾಕಾಗುತ್ತೆ ಅಷ್ಟೇ. ಹಾಗಾಗಿ ಒಂದು 300 ಗ್ರಾಮಷ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಹೈ ಫ್ಲೇಮಲ್ಲೇ ಹುರ್ಕೊಳ್ಳಿ ಫ್ರೆಂಡ್ಸ್, ಬೇಗ ಆಗುತ್ತೆ. ಸ್ವಲ್ಪ ದಪ್ಪ ರವೆ ಅಲ್ಲ, ಹೈ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದನ್ನು ಸ್ವಲ್ಪ ಬೇಗನೂ ಆಗುತ್ತೆ, ಮತ್ತಿದು ತಳ ಒತ್ತೋದಿಲ್ಲ. ಹಾಗಾಗಿ ಸ್ವಲ್ಪ ಆದಷ್ಟು ಹೈ ಫ್ಲೇಮಲ್ಲೇ ಹುರ್ಕೊಳ್ಳಿ. ಈ ಥರ ಅಕಸ್ಮಾತ್ ರವೆ ಹುರಿಯೋಕ್ಕೆ ಬರೆದಿದ್ದವರು ಸ್ವಲ್ಪ ಒಣದ್ರಾಕ್ಷಿನ ಹಾಕ್ಕೊಂಡ್ರೆ ಅದು ಯಾವಾಗ ಊದಿ ಬರುತ್ತೆ ಆವಾಗ ರವೆ ಹುರಿದಿದೆ ಅಂತ ಅರ್ಥ. ಇದನ್ನು ಹುರಿಯೋಕ್ಕೆ ಬರೆದಿದ್ದವರು ಫಾಲೋ ಮಾಡ್ಬೋದು. ಈಗ ನೋಡಿ, ಎಣ್ಣೆ ಹಾಕಿ ಒಂದು 3 ಚಮಚದಷ್ಟು ಸೌಟಷ್ಟು ಎಣ್ಣೆ ಹಾಕಿ ನಾನು ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಸಾಸಿವೆ ಚಟಪಟ ಅಂತಿದ್ದಂಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ 2 ಹಾಕ್ತಾಯಿದ್ದೀನಿ. ಯಾವತ್ತೂ ಉಪ್ಪಿಟ್ಟಿಗೆ ಟೇಸ್ಟ್ ಕೊಡೋದು ಕಡಲೆಬೇಳೆ ಉದ್ದಿನಬೇಳೆನೇ. ಅದು ಒಗ್ಗರಣೆಯಲ್ಲಿ ಎಷ್ಟು ಚೆನ್ನಾಗಿ ಪನ್ಗುತ್ತೆ, ಅದು ಫ್ಲೇವರ್ ಬರುತ್ತೆ, ಆವಾಗ ಉಪ್ಪಿಟ್ಟು ಟೇಸ್ಟಾಗಿ ಬರುತ್ತೆ ಅಂತ ಅದಕ್ಕೋಸ್ಕರನೇ ಹಾಕೋದು. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಣ. ಕಡಲೆಬೇಳೆ ಉದ್ದಿನಬೇಳೆ ಪನ್ಗಿದೆ. ಈಗ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಅಲ್ಲ, ಫಸ್ಟು ಸ್ವಲ್ಪ ನಾನು ಶುಂಠಿ, ಒಂದು ಅರ್ಧ ಇಂಚ್ ಶುಂಠಿ, ಒಂದು 2-3 ಬೆಳ್ಳುಳ್ಳಿ ಪಲ್ಪನ್ನ ಹಂಗೆ ಜಜ್ಜಿಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಹಾಕ್ಕೊಬೋದು. ನನ್ನ ಹತ್ರ ಪೇಸ್ಟ್ ಇರಲಿಲ್ಲ, ಹಾಗಾಗಿ ನಾನು ಒಂದು ಸ್ವಲ್ಪ ಹಾಗೆ ಜಜ್ಜಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಪಲಾವ್ ಥರನೇ ಮಾಡ್ತಾಯಿರೋದು ನಾನು. ಆದರೆ ಏನು ಇಂಗ್ರೀಡಿಯೆಂಟ್ಸು ರುಬ್ಬೋದು ಏನೂ ಮಾಡೋದಿಲ್ಲ, ಹಾಗೇ ಮಾಡ್ತೀನಿ. ನೀವೊಂದು ಸಲ ಈ ಥರ ನಾನು ಮಾಡೋದನ್ನೆಲ್ಲ ನೋಡಿಬಿಟ್ಟು ನೀವೊಂದು ಸಲ ಈ ಥರ ಉಪ್ಪಿಟ್ಟು ಮಾಡಿ ನೋಡಿ.
ಅದೊಂಚೂರು ಹಂಗೆ ಪನಗ್ತಿದ್ದಂಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿ ಉಪ್ಪಿಟ್ಟಲ್ಲೆಲ್ಲ ಈರುಳ್ಳಿ ಬರೀ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್, ಯಾವತ್ತೂ ಬ್ರೌನ್ ಆಗಬಾರ್ದು. ಯಾವತ್ತೂ ಬೆಂದರೆ ಸಾಕೋದು, ಆದರೆ ಬ್ರೌನ್ ಆಗಬಾರ್ದು. ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ ಈ ಥರ ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸಿದ್ರೆ ಸಾಕು. ಈಗ ತರಕಾರಿಗಳ್ನೆಲ್ಲ ಹಾಕೋಣ. ಟೊಮೊಟೊ, ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ನೆನೆಸಿರೋ ಅಂಥ ಸೋಯಾಬೀನು ಹಾಕೋಣ. ಫಸ್ಟ್ ಇದೊಂದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗ್ತಿದ್ದಂಗೆ ನೋಡಿ ಸೋಯಾಬೀನ್ ಹಾಕ್ತಾಯಿದ್ದೀನಿ. ನೆನೆಸಿಟ್ಕೊಂಡ್ರೆ ಬೇಗ ಬೆಂದುಬಿಡುತ್ತೆ. ಅದು ಬಾಯಲಿಕ್ಕೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬ್ರೆಡ್ ಥರ. ಈಗ ಸ್ವಲ್ಪ ನಾನು ಅದಕ್ಕೆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಫಸ್ಟಿಗೆ ಉಪ್ಪು ಹಾಕ್ಬಿಡೋಣ. ಈಗ ಗರಂ ಮಸಾಲ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಧನಿಯಾ ಪೌಡ್ರು. ಯಾಕೆ ಅಂದರೆ ಫ್ಲೇವರು ಮತ್ತು ತರಕಾರಿ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಒಂದೆರಡು ನಿಮಿಷ ಇದರಲ್ಲಿ ಬೇಯಲಿಕ್ಕೆ ಇಡೋಣ. ಈಗ ಅದಾದಮೇಲೆ ನಾನಿಲ್ಲಿ ನೀರು ಆ್ಯಡ್ ಮಾಡಿದ್ದೀನಿ. ನೋಡಿ 300 ಗ್ರಾಮಿಗೆ ಹೆಚ್ಚು ಕಮ್ಮಿ ಒಂದು ಅದು ಯಾವ ಬೌಲಲ್ಲಿ ತೊಗೊಂಡಿರ ಅದ್ರದ್ದು 3ರಷ್ಟು ನೀರು ಹಾಕಿ, ಆವಾಗ ಚೆನ್ನಾಗಿ ರವೆ ಅರಳುತ್ತೆ ಅಂತ. ಸ್ವಲ್ಪ ಕೊತ್ತಂಬರಿ, ಮತ್ತು ಸ್ವಲ್ಪ ನಾನು ಕಾಯಿ ತುರಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಈ ನೀರಿಗೇ ಹಾಕಬೇಕು. ಆವಾಗ ಅದು ನೀರು ಮಳ್ಳುತ್ತಲ್ಲ, ಆವಾಗ ಚೆನ್ನಾಗಾಗತ್ತೆ ಅಂತ. ಈ ನೀರು ಮಳ್ಳಿದ ಮೇಲೆ ಒಂದೆರಡು ನಿಮಿಷ ಮಳ್ಳಕ್ಕೆ ಚೆನ್ನಾಗಿ ಬಿಡಿ. ಅದು ನೀರು ಈ ಥರ ಚೆನ್ನಾಗಿ ಮಳ್ಳಬೇಕು. ಆವಾಗ ಅದೆಲ್ಲ ಚೆನ್ನಾಗಿ ಕುದ್ದು ಫ್ಲೇವರು, ಉಪ್ಪು ಖಾರ ಎಲ್ಲ ಇಟ್ಕೊಳುತ್ತೆ. ನೀವು ಬೇಕಾದ್ರೆ ಈಗ ಟೇಸ್ಟ್ ಮಾಡಿ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಅಚ್ಚ ಖಾರದ ಪುಡಿ ಬೇಕಾದ್ರೆ ಹಾಕ್ಕೋಬೋದು, ನಿಮಗೆ ಬೇಕು ಅಂದರೆ. ಇದೇನು ಒಣಮೆಣ್ಸಿಕಾಯಿ ಎಲ್ಲ ಇದರಲ್ಲಿದ್ದರೆ ಏನು ವೇಸ್ಟು ಅಂದ್ಕೋಬೇಡಿ ಫ್ರೆಂಡ್ಸ್. ಇದನ್ನು ನೀವು ಮಸಾಲೆ ಎಲ್ಲ ಖಾರ ರುಬ್ತೀರಲ್ಲ, ಆವಾಗ ತೆಗೆದಿಟ್ಕೊಂಡು ರುಬ್ಲಿಕ್ಕೆ ಹಾಕೋಬೋದು ಕಾಯಿ ಜೊತೆ. ಆವಾಗ ಸಾಂಬಾರಿಗೆ ಆಗುತ್ತೆ. ಏನು ಎಸೆ ಅಂಥದ್ದೇನು ಅವಶ್ಯಕತೆ ಇಲ್ಲ. ಇದನ್ನು ನೋಡಿ ತಿರುಗಿ ಕೊಟ್ಟಾಗಿದೆ. ಈಗ ರವೆನ ನಾನು ಹಾಕ್ತಾಯಿದ್ದೀನಿ. ಇದು ದಪ್ಪ ರವೆ ಎಲ್ಲ ಏನು ಗಂಟಾಗೋದಿಲ್ಲ. ಒಂದು ಸಲ ಹಾಕ್ಬಿಟ್ಟಿನೇ ತಿರುಗಿ ಕೊಡ್ಬೋದು. ಸಣ್ಣ ರವೆ ಆದರೆ ಯಾವತ್ತೂ ರವೆ ಹಾಕ್ತಾನೆ ತಿರುಗಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ದಪ್ಪ ರವೆ ಗಂಟು ಬೀಳೋದಿಲ್ಲ. ನೋಡಿ ಈ ಥರ ಚೆನ್ನಾಗಿ ಈ ಥರ ತಿರುಗಿ ಕೊಡಬೇಕು. ಈ ಥರ ತಿರುಗಿ ಕೊಟ್ಟಾದಮೇಲೆ ನಾವು ಇದನ್ನು ಕ್ಲೀನಾಗೆಲ್ಲ ಒಟ್ಟುಗೂಡಿಸ್ಬಿಟ್ಟು ನಾವು ಒಂದೆರಡು ನಿಮಿಷ ಸ್ಲೋ ಫ್ಲೇಮಲ್ಲಿ ಹಳ್ಳಕ್ಕಿಟ್ರೆ ಉಪ್ಪಿಟ್ಟು ರೆಡಿ ಆಯಿತು ಅಂತ. ನೋಡಿ ಹಳ್ಳಿದೆ ಚೆನ್ನಾಗಿ. ಇನ್ನೊಂದೆರಡು ನಿಮಿಷ ನಾವು ಎಲ್ಲ ತಿರುಗಿಸ್ಬಿಟ್ಟು ಹಳ್ಳಕ್ಕಿಟ್ಬಿಡೋಣ ಸ್ಲೋ ಫ್ಲೇಮ್ ಮಾಡಿ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ತಾಯಿರಿ ಫ್ರೆಂಡ್ಸ್. ಹೊಸ ಹೊಸ ವೀಡಿಯೋಗಳೆಲ್ಲ ನಾನು ಮಾಡಿ ವೀಡಿಯೋ ಹಾಕ್ತಿದ್ದಂಗೆ ನಿಮಗೇ ಫಸ್ಟ್ ಬರುತ್ತೆ. ಹಾಗಾಗಿ ನೀವು ಹೆಚ್ಚು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಅದೇ ತೀರ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಈಗ ಕೇಸರಿ ಬಾತ್ ಮಾಡಲಿಕ್ಕೆ ನಾನು ಹಲಸಿನ ಹಣ್ಣು ಈ ಥರ ಸಣ್ಣ ಜಾರಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಎಷ್ಟು ಕಲರ್ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಲರ್ ಇದೆ ನಮ್ಮದು. ಸ್ವೀಟು ಅಷ್ಟೇ ತುಂಬಾ ಇದೆ ನಮ್ಮದು ಹಲಸಿನ ಹಣ್ಣು ಮಾತ್ರ. ಅದು ಈಗ ನೋಡಿ ತುಪ್ಪ ಒಂದು 3 ಸ್ಪೂನಷ್ಟು ದೊಡ್ಡ ಸ್ಪೂನು ತುಪ್ಪ ಹಾಕಿದ್ದೀನಿ. ಅದಕ್ಕೆ ಫಸ್ಟು ಗೋಡಂಬಿನ ಹಾಕಿ ಲೋ ಫ್ಲೇಮಲ್ಲಿ
ಫ್ರೈ ಮಾಡಿಟ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿನ ಯಾವತ್ತೂ ಲೋ ಫ್ಲೇಮಲ್ಲೇ ಉರಿಬೇಕು ಫ್ರೆಂಡ್ಸ್, ಸ್ವಲ್ಪನೂ ಹೈ ಫ್ಲೇಮ್ ಇಡಬೇಡಿ. ಅದೊಂಚೂರು ಮಿಸ್ಸಲ್ಲಿ ಗೊತ್ತೇ ಆಗೋದಿಲ್ಲ, ಬೇಗ ಸೀದೋಗ್ಬಿಡುತ್ತೆ. ಆಮೇಲೆ ಯಾವುದೇ ಸ್ವೀಟ್ ಮಾಡಿದ್ರೂ ಒಂದೆರಡು ಲವಂಗ ಹಾಕಿದ್ರೆ ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನೊಂದು 3 ಪೀಸು ಲವಂಗ ಹಾಕ್ತಾಯಿದ್ದೀನಿ. ಈಗ ನಾನು ದ್ರಾಕ್ಷಿನ ಆ್ಯಡ್ ಮಾಡ್ತೀನಿ ಜೊತೆಗೆ. ಸ್ವಲ್ಪ ಬೇಕು ಅಂದರೆ ನೀವು ಇನ್ನೂ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದರೆ ಹಾಕೋಬೋದು. ನಾನಿಲ್ಲಿ ಇವೆರಡೇ ಇತ್ತು, ಅದಕ್ಕೆ ಇವೆರಡನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಈಗ ಇದನ್ನು ನಾನು ಒಂದು ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ನೋಡಿ ರುಬ್ಬಿಟ್ಟಿದ್ನಲ್ಲ ಹಲಸಿನ ಹಣ್ಣನ್ನು ನಾನು ಈ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಈ ಥರ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಫ್ರೆಂಡ್ಸ್. ಅದನ್ನು 1-2 ನಿಮಿಷ ಹುರಿದ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ಈ ಥರ ನೋಡಿ ಸ್ವಲ್ಪ ಎಲ್ಲ ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಕೊತಾ ಇದೆ. ನಾನು ಇದನ್ನು ಒಂದು ಬೌಲಿಗೆ ತೆಗೆದಿಡ್ತೀನಿ. ಈಗ ನೋಡಿ ರವೆ ಹುರಿಲಿಕ್ಕೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. 1 ಬೌಲಷ್ಟು ನಾನು ರವೆ ತೊಗೊಂಡಿದ್ದೀನಿ. ನೀವು ಯಾವ ಬೌಲಲ್ಲಿ ರವೆ ತೊಗೋತೀರಾ ಅದೇ ಬೌಲಲ್ಲಿ 1 ಬೌಲು ಸಕ್ಕರೆ ತೊಗೊಳ್ಳಿ. ಈಗ ನಾನು ಇದನ್ನು ರವೆನ ಹುರಿತಾ ಇದ್ದೀನಿ. ಯಾವ ಬೌಲಲ್ಲಿ ನೀವು ರವೆ ತೊಗೊಂಡಿರ್ತೀರ ಅದೇ ಬೌಲಲ್ಲಿ ಅದರದ್ದು 2ರಷ್ಟು ನೀರು ಹಾಕಿದ್ರೆ 3 ಬೌಲ್ ನೀರು ಹಾಕಿದ್ರೆ ಸರಿ ಆಗುತ್ತೆ ರವೆಗೆ. ನೋಡಿ ರವೆನ ಹುರಿತಾ ಇದ್ದೀನಿ. ಈ ರವೆ ಮಾತ್ರ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರಿಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಒತ್ತೋ ಚಾನ್ಸಸ್ ಇರುತ್ತೆ. ಇದನ್ನು ಸ್ವಲ್ಪ ಈ ಥರ ಲೋ ಫ್ಲೇಮಲ್ಲೇ ಹುರ್ಕೊಂಡು ಇಟ್ಕೋಬೇಕು. ನಾನಲ್ಲಿ ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಈಗ ನಾನು ರವೆ ಹುರಿದಾಗಿದೆ. ನನ್ನ ಹತ್ರ ಬ್ರೌನ್ ಶುಗರ್ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ 1 ಬೌಲು. ನಮ್ಮದು ಹಲಸಿನ ಹಣ್ಣು ತುಂಬ ಸ್ವೀಟ್ ಇದೆಯಲ್ಲ, ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಕಮ್ಮಿನೇ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ನಿಮ್ಮದು ಹಲಸಿನ ಹಣ್ಣಿನ ಸ್ವೀಟ್ ಲೆಕ್ಕಕ್ಕೆ ನೀವು ಸಕ್ಕರೆನ ಹಾಕೋಬೋದು. ಇದು ರವೆ ಅದರಲ್ಲೇ ಕರಗಬೇಕು ಚೆನ್ನಾಗಿ. ನಾನೀಗ ನೋಡಿ ನೀರು ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಹಲಸಿನ ಹಣ್ಣು ಎಲ್ಲ ಹಾಕಿ ಈಗ ಸ್ವಲ್ಪ ರವೆ ಹಾಕಿರೋದ್ರಿಂದ ಕಲ್ಲರ್ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ನಾನು ಯೆಲ್ಲೋ ಕಲ್ಲರು ಆ್ಯಡ್ ಮಾಡ್ತಾಯಿದ್ದೀನಿ, ಫುಡ್ ಕಲರು. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ತುಪ್ಪ ಬಿಡ್ಕೊಳೋವರೆಗೂ ಈ ಥರ ತಿರುಗಿ ಕೊಡ್ತಾಯಿರಿ. ಆ್ಯಕ್ಚುಲಿ ರವೆ ಅರಳಿದೆ, ಇನ್ನೊಂದು ಸ್ವಲ್ಪ 1-2 ನಿಮಿಷ ಈ ಥರ ಹಿಂಗೆ ಇದಾದರೆ ಇನ್ನೂ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನೋಡಿ ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಕೊತಾ ಇದೆ. ಈ ಥರ ರೆಡಿಯಾಗಿದೆ ಅಂದ್ಕೊತೀನಿ. ನಾನು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ. ಟಾಟಾ, ಬಾಯ್ ಬಾಯ್. ಮತ್ತೊಂದು ವಿಷಯ, ಇದನ್ನು ಹೆಚ್ಚು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್.